ಜೀವನ ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಇನ್ನೊಬ್ಬರಿಗೆ ಕೊಟ್ಟಾಗ, ಇನ್ನೊಬ್ಬರನ್ನು ಬೆಳೆಸಿದಾಗ, ಇನ್ನೊಬ್ಬರ ಜೀವನಕ್ಕೆ ಬೆಳಕಾದಾಗ ನಾವು ದೊಡ್ಡವರಾಗ್ತೀವಿ. ದಾನ ಮಾಡುವಾಗ ಕೈ ಮುಂದಾಗಬೇಕು, ತಲೆ ಬಾಗಬೇಕು. ನಾನು ಆಡ್ತಕ್ಕಂಥ ಮಾತು ಹೇಗಿರ್ಬೇಕಂದ್ರೆ ಆ ರೀತಿಯಾಗಿ ನಾನು ನಡ್ಕೊಂಡಿರ್ಬೇಕು. ಇಲ್ಲದ್ರೆ ಆ ಮಾತು ಹೇಳ್ತಕ್ಕಂಥ ಅಧಿಕಾರ ನನಗಿಲ್ಲ. ಸರ್, ತಾವು ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಒಡನಾಟ ಹಾಗೂ ದೊಡ್ಡಪ್ಪ ಅಪ್ಪ ಅವರ ಛತ್ರಛಾಯೆಯಲ್ಲಿ ಬೆಳೆದಂತಹ ಒಬ್ಬ ಯೋಗಿ. ತಾವು ಜೀವನದ ಬಗ್ಗೆ ಒಂದೆರಡು ನುಡಿ ಏನು ನಮಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ? ನನಗೀಗ 85 ವರ್ಷ ರೀ. ಹಾಂ ಸರ್. ನನ್ನ 85 ವರ್ಷದ ಜೀವನದ ಅನುಭವ, ಅದರ ಆಧಾರದ ಮೇಲೆ ಜೀವನ ಹೇಗಿರಬೇಕು ಮತ್ತು ನಾವು ಹೇಗೆ ಬದುಕಬೇಕು ಅಂಬೋದ್ರ ಬಗ್ಗೆ ನನ್ನ ಅನಿಸಿಕೆಗಳು ರೀ. ನನ್ನ ಒಂದು ಪುಸ್ತಕ ಸಂಜೆಗೊಂದು ನುಡಿ ಚಿಂತನ. ಸರ್, ಇದು ಕನ್ನಡದ ಟಾಪ್ 10 ಪುಸ್ತಕಗಳಲ್ಲಿ ಒಂದು ಅಂತ ಸಾಕಷ್ಟು ಬಂದಿದೆ. ಹೌದು ಸರ್, ಬಂದಿದೆ ಸರ್. ಇದರಲ್ಲಿ ನನ್ನ ಬದುಕಿನ ಅನುಭವದ ಮಾತುಗಳನ್ನು ಹೇಳಿದ್ದೀನಿ. ಅಲ್ಲಿ ಹೇಳಿದ ಒಂದು ಮಾತು, ಹೇಗೆ ಬದುಕಬೇಕು, ಹೇಗಿರಬೇಕು ಅಂದರೆ, ನಾನು ಹೇಳಿದ್ದು ಜೀವನ ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಜೀವನ ಪರೋಪಕಾರಕ್ಕೆ, ಸ್ವಾರ್ಥಕ್ಕಲ್ಲ. ಜೀವನ ಪ್ರಯೋಜನಕ್ಕೆ, ಪ್ರಚಾರಕ್ಕಲ್ಲ. ಜೀವನ ಪ್ರೀತಿಸೋದಕ್ಕೆ, ದ್ವೇಷಿಸೋದಕ್ಕಲ್ಲ. ಜೀವನ ಬಾಯಿ ನಡೆಯೋದಕ್ಕೆ, ಬೀಗಿ ಹಾಳಾಗೋದಕ್ಕಲ್ಲ. ಜೀವನ ಬಾಗಿ ನಡೆಯುವುದಕ್ಕೆ, ಬೀಗಿ ಹಾಳಾಗುವುದಕ್ಕಲ್ಲ. ಪ್ರೀತಿ ಮಾಡೋದಕ್ಕೆ, ದ್ವೇಷ ಮಾಡೋದಕ್ಕಲ್ಲ. ಪ್ರಯೋಜನಕ್ಕೆ, ಪ್ರಚಾರಕ್ಕಲ್ಲ. ಪರೋಪಕಾರಕ್ಕೆ, ಸ್ವಾರ್ಥಕ್ಕಲ್ಲ. ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಇದು ಐಡಿಯಲ್ ಸಿಚುವೇಶನ್. ನಮ್ಮ ಹೇಗಿರ್ಬೇಕಂದ್ರೆ ಪ್ರತಿಯೊಬ್ಬರು ಈ ಥರ ಇರಬೇಕು. ಆದರೆ ಈ ಕಾಲಘಟ್ಟದಲ್ಲಿ ಇಂಥವ್ರು ನೋಡ್ಕೋದು ಭಾಳ ಕಷ್ಟದ ಕೆಲಸ. ಇಂಥ ವ್ಯಕ್ತಿಗಳು ಅಲ್ಲಲ್ಲಿ ತಮ್ಮಂಥವ್ರು ಒಂದೇನಾದರೂ ಪಟ್ಟಿ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ರೀ. ಅಂದರೆ ಆದರೂ ಇದೊಂದು ಗೋಲ್ ನಮಗೆ ಈ ಥರ ಇರಬೇಕು. ಆಮೇಲೆ ಸರ್, ಯುವ ಜನತೆಗೆ ತಾವು ಕಿವಿ ಮಾತನ್ನು ಜೀವನದ ಬಗ್ಗೆ ಇನ್ನೊಂದು ಏನಂದರೆ, ಭಗವಂತ ನಮಗೊಂದು ಶಕ್ತಿ ಕೊಟ್ಟಾಗ ಅದು ಹಣದಿಂದಿರ್ಬೋದು, ಬೇರೆ ಯಾವುದರಿಂದಿರ್ಬೋದು, ನಾವು ಅದನ್ನು ಇನ್ನೊಬ್ಬರಿಗೆ ಕೊಟ್ಟಾಗ, ಇನ್ನೊಬ್ಬರನ್ನು ಬೆಳೆಸಿದಾಗ, ಇನ್ನೊಬ್ಬರ ಜೀವನಕ್ಕೆ ಬೆಳಕಾದಾಗ ನಾವು ದೊಡ್ಡವರಾಗ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಒಂದು ಸಾರಿ ಒಂದು ಕ್ಲಾಸ್ನಲ್ಲಿ 9th ರ್ಯಾಂಕಿನ ವಿದ್ಯಾರ್ಥಿ 8th ರ್ಯಾಂಕಿನ ವಿದ್ಯಾರ್ಥಿಗೆ ಕಪಾಳ ಕೊಡೋದು. 9th ರ್ಯಾಂಕಿನ ವಿದ್ಯಾರ್ಥಿ 8th ರ್ಯಾಂಕಿನ ಕಪಾಳ ಕೊಡೋದು. ಅವ್ನು 8th ರ್ಯಾಂಕಿನ ವಿದ್ಯಾರ್ಥಿ ಕೇಳಿದೆ, ಯಾಕಪ್ಪ ನಾನು ಕಪಾಳ ಕೊಡದೆ ಅಂತ. ನಾನೆನಕಿನ ಮೇಲಿನಿ 9th ರ್ಯಾಂಕ್ನಾಗಿದೆ, ನಾವು ಹೊಡಿಬೋದು ನನಗೆ. 8th ರ್ಯಾಂಕ್ನವನು 7th ರ್ಯಾಂಕಿನ ಹೊಡೆದಂಗೆ ಮಕ್ಳಿಗೆ ಚಪ್ಪಲಿ ಕೊಡ್ತಾಯಿದ್ರು. ಕಡೆಗೆ 2 ಆಯಿತು, 1ನೇದಕ್ಕೆ ಬಂತು. ಇದು 0 ಅಂಜಿಕೊಂಡು ಒಂದು ಹೋಗಿ ಮೂಲಿಗೆ ನಿಂತಿತ್ತು. ಈ 1 ಹೇಳ್ತು, ನೀನೇನು ಅಂಜಬೇಡ, ನೀ ಬಾ, ಮುಂದೆ ಬಾ, ನಿನ್ನ ಎಡಭಾಗಕ್ಕೆ ನಾನು ಬರ್ತೀನಿ ಅಂತ. ಎಡಭಾಗಕ್ಕೆ ಬಂದರೆ ಆ 0 10 ಇದರ ಯಾರು ದೊಡ್ಡವರು? 1ನೇ ದೊಡ್ಡ. 0ನ್ನು 10 ಮಾಡಿದಂಥ ದೊಡ್ಡವರಾದಂಥ ಮನುಷ್ಯ 1. ಹಾಗೆ ನಾವು ಇನ್ನೊಬ್ಬರನ್ನು ದೊಡ್ಡವರಾಗ ಮಾಡಿದಾಗ, ಅವ್ರನ್ನ ಬೆಳೆಸಿದಾಗ, ಇನ್ನೊಬ್ಬರ ಜೀವನಕ್ಕೆ ಬೆಳಕಾದಾಗ ನಮಗೆ ಗೊತ್ತಿಲ್ಲದೆ ನಾವು ದೊಡ್ಡವರಾಗ್ತೀವಿ. ಅದಕ್ಕೆ ನಾವು ಇನ್ನೊಬ್ಬರು ಯಾವ ರೀತಿಯಾಗಿ ಮಾಡಬೇಕಂತಕ್ಕಂಥ ಮನೋಭಾವನೆ. ಆಮೇಲೆ ಏನಾದರೂ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ, ಕೊಡ್ತೀವಿ ಅಂದರೆ, ದಾನ ಅಂತಂದರೆ ಅದು ನಾವು ಕೊಡ್ತಿರ್ತಕ್ಕಂಥ ಅಹಂಕಾರ ಬೇಡ. ದೇವರು ನಮ್ಮ ಕೈಯಿಂದ ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ದಾನ ಮಾಡುವಾಗ ಕೈ ಮುಂದಾಗಬೇಕು, ತಲೆ ಬಾಗಬೇಕು. ತಲೆ ಯಾಕೆ ಬಾಗಬೇಕಂದ್ರೆ, ಭಗವಂತ ನಾನು ಈ ಶಕ್ತಿ ಕೊಟ್ಟಿದ್ರೆ ಅಂತ ಕೃತಜ್ಞತೆಗೆ ತಲೆ ಬಾಗಬೇಕು. ಅದಕ್ಕೆ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಬದುಕಿನಲ್ಲಿ ಯಶಸ್ಸುಗಳಿಸ್ಬೇಕಾದ್ರೆ, ಮುಂದೆ ಬರಬೇಕಾದ್ರೆ ಒಂದು ಫಾರ್ಮುಲಾ ಇದೆ ರೀ, 3H ಫಾರ್ಮುಲಾ. 3H ಅಂದ್ರೇನು? ಹಾರ್ಡ್ ವರ್ಕ್, ಆನೆಸ್ಟಿ ಆ್ಯಂಡ್ ಹ್ಯೂಮಿಲಿಟಿ ಗೆಟ್ ಬ್ಲೆಸ್ಡ್ ಬೈ ಡಿವಿನಿಟಿ.
ಬೈ ಡಿವಿನಿಟಿ. ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ವಿನಯ ಇದ್ದಲ್ಲಿ ಪರಮಾತ್ಮನ ಕೃಪೆ ಇರ್ತದೆ. ಯಾರು ಇವು ಮೂರು ಮಾಡ್ತಾರೆ ಅವ್ರ ಜೀವನದಲ್ಲಿ ಎಂದು ಉಪವಾಸ ಬೆಳೆದಿಲ್ಲ ರೀ, ಎಂದೂ ಸಫರ್ ಆಗೋದಿಲ್ಲ, ಒಳ್ಳೆಯದಾಗ್ತಾ ಅನ್ನೋ ದೃಷ್ಟಿಯಿಂದ ಇದೊಂದು ಫಾರ್ಮುಲಾ. ಸರಿ, ಸಂಸ್ಕೃತದಲ್ಲಿ ಒಂದು ಇದಿದೆ ಸರ್, ಸುಭಾಷಿತ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ತಾವು ಹೇಳ್ತಿರೋದು. ಇದು ನಾನು ಹೇಳ್ತಕ್ಕಂಥ ಮಾತು, ತಾವು ತಮ್ಮ ಜೀವನಾನುಭವದಿಂದ ಇದನ್ನು ಹೇಳುತ್ತಿದ್ದೀರಿ. ಇದು ನಾನು ಹೇಳ್ತಕ್ಕಂಥ ಮಾತುಗಳು ಹೇಳಬೇಕಂತ ಹೇಳಿಲ್ರಿ, ಇಲ್ಲ ಸರ್, ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಎರಡನೇದಂದರೆ ನನ್ನ ನಂಬಿಕೆ. ನಾನು ಆಡ್ತಕ್ಕಂಥ ಮಾತು ಹೇಗಿರ್ಬೇಕಂದ್ರೆ ಆ ರೀತಿಯಾಗಿ ನಾನು ನಡ್ಕೊಂಡಿರ್ಬೇಕು. ಇಲ್ಲದ್ರೆ ಆ ಮಾತು ಹೇಳ್ತಕ್ಕಂಥ ಅಧಿಕಾರ ನನಗಿಲ್ಲ. ಅದಕ್ಕೆ ನಾನು ಏನು ಈಗ ನಿಮಗೆ ಮಾತಾಡಿದರೆ ನಾನು 3 ಪರೀಕ್ಷೆ ಪಾಸಾಗು. ಮೊದಲನೇ ಪರೀಕ್ಷೆ ನಾನು ಏನು ಮಾತಾಡಬೇಕಂದ್ರೆ ಯಾವ ವಿಷಯದಲ್ಲಿ ನಿಮಗೆ ವಿಶ್ವಾಸ ಇದೆ, ಬದ್ಧತೆ ಇದೆ, ಅದನ್ನೇ ಮಾತಾಡಬೇಕು. ಯು ಶುಡ್ ಸ್ಪೀಕ್ ಇನ್ ವಾಟ್ ಯು ಹ್ಯಾವ್ ಕನ್ವಿಕ್ಷನ್. ನಿಮ್ಮ ಕನ್ವಿಕ್ಷನ್ ಇದ್ದದನ್ನೇ ಮಾತಾಡಬೇಕು, ಬದ್ಧತೆ ಇದ್ದಲ್ಲ. ಒಂದನೇ ಟೆಸ್ಟ್. ಸುಮ್ಮನೆ ಮಾಡಬಾರ್ದು. ನಿಮಗೆ ನಿಜವಾದ ಅಚಲವಾದ ವಿಶ್ವಾಸ ಮಾತಿನಲ್ಲಿದ್ದರೆ ಅದೇ ಮಾತಾಡಬೇಕು. ಎರಡನೇದು, ಆ ಮಾತಿನಂತೆ ನೀವು ಜೀವನದಲ್ಲಿ ನಡ್ಕೊಂಡಿರ್ಬೇಕು. ಇದರ ಮೊದಲನೇ ಪ್ರಯೋಜನ ಆಗೋಲ್ಲ ನೀವು ನಡ್ಕೊಳ್ಳಿದ್ರೆ. ಮೂರನೇ ಮಾತು, ನೀವು ಆಡ್ತಕ್ಕಂಥ ಮಾತಿನಲ್ಲಿ ಸತ್ಯ ಇರಬೇಕು, ಸತ್ವನಿರಬೇಕು. ಸತ್ಯ ಮತ್ತು ಸತ್ವ ಎರಡು ಬೇಕು. ಸೊ ಯು ಮಸ್ಟ್ ಸ್ಪೀಕ್ ವಿತ್ ಕನ್ವಿಕ್ಷನ್. ಯು ಮಸ್ಟ್ ಹ್ಯಾವ್ ಕಂಡಕ್ಟೆಡ್ ಯುವರ್ ಸೆಲ್ಫ್ ದ್ಯಾಟ್ ವೇ ಇನ್ ಲೈಫ್ ಆ್ಯಂಡ್ ದೇರ್ ಮಸ್ಟ್ ಬಿ ಟ್ರುತ್ ಆ್ಯಂಡ್ ಸಬ್ಸ್ಟೆನ್ಸ್ ವಾಟ್ ಯು ಸ್ಪೀಕ್. ಹಾಗಿದ್ದ ಮಾತ್ರ ನಮ್ಮ ಮಾತಿಗೆ ಗೌರವ, ಬೆಲೆ, ಇನ್ನೊಬ್ಬರ ಮೇಲೆ ಪರಿಣಾಮ ಆಗ್ತಿದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥ ಮಾತುಗಳನ್ನ ಯಾವುದೇ ಹೇಳಿದರೂ ಕೂಡ ಒಂದು ಸ್ವತಃ ನಾನು ಟೆಸ್ಟ್ ಮಾಡ್ಕೊಳ್ತೀನಿ. ನಾನು ಈ ಮಾತಾಡೋ ಅಧಿಕಾರ ನನಗೆ ಇದೆಯಾ, ಟೆಸ್ಟ್ ಮಾಡಿಕೊಂಡು ನಾನು ಮಾಡಿದ್ದೀನಿ, ನಾನು ಮಾತಾಡಬಹುದು ಅಂತೀನಿ, ಇಲ್ಲದ್ರೆ ಮಾತಾಡೋದಿಲ್ಲ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದಿರಿ ನೀವು. ವಿದ್ಯಾರ್ಥಿಗಳ ಬಗ್ಗೆ ಭಾಳ ಸರಿ ಅವ್ರಿಗೆ ಏನಾಗಬೇಕು, ಏನು ಕೋರ್ಸ್ ತಗೋಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ನಾವೊಂದು 4D ಫಾರ್ಮುಲಾ ಅಂತ ನಿಮಗೆ ಹೇಳಿ ಮೊದಲೊಮ್ಮೆ. ಫಸ್ಟ್ ಡಿ ಅಂದರೆ ಡಿಸ್ಕವರ್ ಯುವರ್ ಸೆಲ್ಫ್, ವಾಟ್ ಯು ಆರ್ ಆ್ಯಂಡ್ ವಾಟ್ ಕೆಪಾಸಿಟಿ ಯು ಹ್ಯಾವ್. ನಿಮ್ಮಲ್ಲಿ ಏನು ಕೆಪಾಸಿಟಿ ಅದ, ನೀವೇನಿದ್ದೀರಿ ಅಂತ ತಿಳ್ಕೊಂಡ ಮೇಲೆ ನಿಮ್ಮ ಪರಿಸ್ಥಿತಿ ಪ್ರಕಾರ ಡಿಸ್ಕವರ್ ಮಾಡಿ, ದೆನ್ ಡಿಸೈಡ್. ನಾನು ಇದನ್ನು ಚೆನ್ನಾಗಿ ಮಾಡ್ಬೋದು ತಿಳ್ಕೊಂಡ್ಮೇಲೆ ಡಿಸೈಡ್ ಮಾಡಿದ್ರೆ ಅಲ್ಲಿಗೆ ಸಾಲಾಗೋದಿಲ್ಲ. ಯು ಮಸ್ಟ್ ಡೆಡಿಕೇಟ್. ಥರ್ಡ್ ಡಿ, ಯು ಮಸ್ಟ್ ಡೆಡಿಕೇಶನ್. ಫೋರ್ತ್ ಡಿ ಇಸ್ ಡೆಲಿವರ್. ಸೊ ಡಿಸ್ಕವರ್, ಡಿಸೈಡ್, ಡೆಡಿಕೇಟ್ ಆ್ಯಂಡ್ ಡೆಲಿವರ್. ಇದು 3H ಫಾರ್ಮುಲಾ ಅಪ್ಲೈಸ್ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್. ಇದು ವಿಶೇಷವಾಗಿ ಯುವಕರಿಗೆ ಮತ್ತು ಮಕ್ಕಳಿಗೆ. ನೋಡಿ, ನಮ್ಮ ದೇಶದಲ್ಲಿ ಭಾಳ ನಮಗೆ ಯಾರಿಗೂ ದೇಶ ಸ್ವಾತಂತ್ರ್ಯ ಸಿಕ್ಕಾಗ ನಾನು 7 ವರ್ಷ, ನನಗೂ ಭಾಗವಹಿಸೋಕ್ಕಾಗಿಲ್ಲ. ನಿಮಗೆ ಯಾರಿಗೂ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಹಿಸೋಕ್ಕಾಗಿಲ್ಲ. ಇರ್ತಕ್ಕಂಥ ಈ ಜನ್ರೇಷನ್ ಯುವಕರಿದ್ದಾರಲ್ಲ, ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿಲ್ಲ, ಅದಾಗಿಲ್ಲ, ಪರವಾಗಿಲ್ಲ. ಆದರೆ ನಿಮಗೆ ದೊಡ್ಡ ಅವಕಾಶ ಇದೆ. ಏನು ಅವಕಾಶ? ಭವ್ಯ, ಸದೃಢ, ಸಮೃದ್ಧ ದೇಶವನ್ನು ಕಟ್ಟುವ ಅವಕಾಶ ಇದೆ. ಯು ಹ್ಯಾವ್ ಲಾಸ್ಟ್ ಅಪರ್ಚುನಿಟಿ ಟು, ಆರ್ ಯು ಆರ್ ನಾಟ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಫ್ರೀಡಮ್ ಸ್ಟ್ರಗಲ್, ಬಟ್ ಯು ಹ್ಯಾವ್ ಎನ್ ಎಕ್ಸಲೆಂಟ್ ಅಪರ್ಚುನಿಟಿ ಟು ಬಿಲ್ಡ್ ಬ್ಯೂಟಿಫುಲ್ ಇಂಡಿಯಾ, ಸ್ಟ್ರಾಂಗ್ ಇಂಡಿಯಾ ಆ್ಯಂಡ್ ಹ್ಯಾಪಿ ಇಂಡಿಯಾ. ನೀವೇನಾದರೂ ಯುವಕರಲ್ಲಿ ಸೇರಿಕೊಂಡು ನಮ್ಮ ದೇಶನ ಸಮೃದ್ಧ ಸದೃಢ ದೇಶ ಕಟ್ಟಿದರೆ, ಕನ್ನಡ ನಾಡಾಗಲಿ ದೇಶ ಆಗಲಿ ಕಟ್ಟಿದರೆ, ಆಗ ನಾನು ಮೊನ್ನೆ ತಾನೇ ಒಂದು ಕಡೆ ಹೇಳಿದೆ, ನಾನು ದೇಶ ಸಮೃದ್ಧವಾಗಿ ಸದೃಢವಾಗಿ ಎಲ್ಲರೂ ನೆಮ್ಮದಿಯಿದೆ ಸಂತೋಷವಾಗಿದ್ದಾಗ ಅವಾಗ ಏನು ಹೇಳ್ಬೋದು ಅಂದರೆ, ಹೆಮ್ಮೆಯಿಂದ ಹೇಳ್ಬೋದು ನಾನು ಭಾರತೀಯನೆಂದು. ಆಗ ಇಲ್ಲದ್ರೆ ಆಗೋದಿಲ್ಲ. ಆಮೇಲೆ ಕನ್ನಡ ನಾಡಿನಲ್ಲಿ ಅದೇ ರೀತಿಯಾಗಿ ನಾವು ಬೆಳೆದಾಗ ಆಗ ನಾವು ಎದೆ ತಟ್ಟಿ ಅಭಿಮಾನದಿಂದ ಹೇಳ್ಬೋದು ಕನ್ನಡಿಗನೆಂದು. ಅಷ್ಟಕ್ಕೂ ಸರಿ ಹೋಗೋದಿಲ್ಲ. ವಸುದೈವ ಕುಟುಂಬಕಂ. ಇಡೀ ಜಗತ್ತಿನಲ್ಲಿ ಶಾಂತಿ ಇದ್ದರೆ ನಾವು ಚೆನ್ನಾಗಿ ಉಳಿತೀವಿ, ಇಲ್ಲದ್ರೆ ಒಂದು ಕಡೆ ಎಲ್ಲಿಯಾದರೂ ಕೂಡ ನಮಗೆ ತೊಂದರೆ ಆಗ್ತದೆ. ಆದ್ದರಿಂದ ಬಸವಣ್ಣನ ವಿಶ್ವಮಾನವ ಕಲ್ಪನೆ, ವಸುದೈವ ಕುಟುಂಬ, ಬಸವಣ್ಣನ ವಿಶ್ವಮಾನವ ಕಲ್ಪನೆ ಅಂದ ಆಗ ಪ್ರೀತಿಯಿಂದ ಹೇಳ್ಬೋದು ವಿಶ್ವಮಾನವನೆಂದು. ಇದಾದಾಗ ಹೆಮ್ಮೆಯಿಂದ ಭಾರತೀಯನೆಂದು, ಅಭಿಮಾನದ ಕನ್ನಡಿಗರೆಂದು,
ಪ್ರೀತಿ ಎಂದು ವಿಶ್ವಮಾನ. ವಿಶ್ವಮಾನವ. ಹೀಗಾಗ್ತಕ್ಕಂಥ ಕಾಲ ಬಂದರೆ ನಾವಿರ್ತಕ್ಕಂಥ ಈ ಭೂಮಿ, ನಾವಿರ್ತಕ್ಕಂಥ ಜಾಗನೇ ಸ್ವರ್ಗ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಮಾಡೋಕ್ಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಯ್ತು ರೀ. ಧನ್ಯವಾದಗಳು ಸರ್. ಹ್ಞೂ ರೀ.